ಮುಂದೆ ಬೆಳಿಬೇಕು ಅಂತಂದರೆ ಇದೇ ಸೀಡ್ಸ್ ಹಾಕಬೇಕು, ಬೇರೆ ಚೇಂಜ್ ಮಾಡೋಂಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮೋಹನ್ ಅಂತ. ಯಾವ ಊರು? ಸದಸ್ಯರು ಅಣ್ಣಿಚಕ್ನಳ್ಳಿ. ಗ್ರಾಮ ಪಂಚಾಯತ್ ಸದಸ್ಯರು ನೀವು? ಹೌದು. ಅಣ್ಣೆಜಕ್ನಳ್ಳಿ ಊರು. ಹೌದು. ಯಾವ ತಾಲೂಕು ಬರುತ್ತೆ? ಹೊಳೆನರಸೀಪುರ ತಾಲೂಕು, ಹಳ್ಳಿ ಮೈಸೂರು ಹೋಗ್ಲಿ. ಯಾವ ಕಂಪ್ನಿ ಯಾವ ತಳಿ ಇಟ್ಕೊಂಡಿದ್ದೀರಣ್ಣ ಕೈಯಲ್ಲಿ? ಸರ್ ನಾವು ಇದು ಇಂಡಿಕಾ ಅಂತ ಹೇಳಿ ತಳಿ 7-8 ವರ್ಷದಿಂದ ಬೆಳೀತಾ ಇದ್ದೀನಿ. ಭಾಳ ಈ ಸತಿ ಎಲ್ಲ ತಳಿ ಬೆಳೀತಿದ್ದೆ, ಹಾಗಾಗಿ ಈ ತಳಿ ನೋಡಿದರೆ ನಮಗೆ ಭಾಳ ಒಂಥರ ಗಟ್ಟಿಯಾಗಿದೆ ಮತ್ತು ಔಷಧಿ ಜಾಸ್ತಿ ತಗೊಳ್ಳಲ್ಲ. ಹಾಗಾಗಿ ಭಾಳ ಚೆನ್ನಾಗಿ ಬಂದೈತಿ ಈ ಸತಿ. ಬೆಳೆ ನಮಗೆ ಒಪ್ಪಿಗೆ ಆಗೈತೆ. ಮುಂದೆ ಬೆಳಿಬೇಕು ಅಂತಂದರೆ ಇದೇ ಸೀಡ್ಸ್ ಹಾಕಬೇಕು, ಬೇರೆ ಚೇಂಜ್ ಮಾಡೋಂಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದು 16,000 ಹಾಕಿದ್ವಿ ಸರ್. 16,000 ಒಳ್ಳೆ ಇಳುವರಿ ಬಂದಿದೆಯಾ? ಒಳ್ಳೆ ಇಳುವರಿ ಬಂದಿದೆ ಸರ್. ಆರಾಮಾಗಿ ಮಾಡ್ಬೋದು ಸರ್. ಲಾಂಗ್ ಟ್ರಾನ್ಸ್ಪೋರ್ಟೇಷನ್ ಸೂಟೇಬಲ್. ನರ್ಸರಿ ಅವರು ಓನರ್ ಇಲ್ಲೇ ಇದ್ದಾರೆ ಪಕ್ಕದಲ್ಲಿ. ನಾವು 7-8 ವರ್ಷದಿಂದ ತರ್ತೀವಿ. ಇವ್ರ ಹತ್ರನೇ ಒಳ್ಳೆ ಸಸಿ ಕೊಡ್ತಾರೆ, ಒಳ್ಳೆ ಸಸಿ ಕೊಡ್ತಾರೆ. ಸಿರಿ ಆಗ್ರೋ ಸೆಂಟರ್ ಅಂತ ಅಂದ್ಬಿಟ್ಟು ಹಳ್ಳಿ ಮೈಸೂರಲ್ಲಿ ಇವರು ಗೊಬ್ಬರದ ಅಂಗಡಿ ಇದೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಹೆಸರು ರವಿ ಅಂತ ಸರ್. ನಿಮ್ಮದು ಅಂಗಡಿ ಹೆಸರು? ಶ್ರೀ ಆಗ್ರೋ ಕೇಂದ್ರ, ಹಳ್ಳಿ ಮೈಸೂರು. ಶ್ರೀ ವಿನಾಯಕ ಹೈಟೆಕ್ ನರ್ಸರಿ, ದೊಡ್ಡ ಕಡ್ಡೂರು ಮತ್ತು ಹಳ್ಳಿ ಮೈಸೂರು ಇರ್ತಾ ಇದೆ. ಎಲ್ಲ ತಳು ಆರಾಮಾಗಿ ರೈತಗಳೆಲ್ಲ ಬಂದು ತಗೋಬೋದು. ಕಾಲಿಫ್ಲವರ್ ಇಂಡಿಕಾ ನೀವು ಇಂಡಿಕಾ ಎಲ್ಲಿಂದ ಎಲ್ಲಿಗಾರು ಡೆಲಿವರಿ ಕೊಡ್ತೀರಿ? ಹಾಸನ ಏರಿಯಾ ಎಲ್ಲ ಡೆಲಿವರಿ ಕೊಡ್ತೀರಿ. ರೈತರು ಎಲ್ಲ ಆರಾಮಾಗಿ ಬೆಳಿಬೋದು. ರೈತರೆಲ್ಲ ಆರಾಮಾಗಿ ಬೆಳಿಬೋದು. ಓಕೆ. ಎಲ್ಲ ರೈತರು ನೀವು ಇಲ್ಲಿ ತನಕ ಕೊಟ್ಟಿರೋ ರೈತರೆಲ್ಲ ಖುಷಿಯಾಗಿದ್ದಾರೆ? ಎಲ್ಲ ಖುಷಿಯಾಗಿದೆ. ಓಕೆ. ನಿಮಗೂ ಇಷ್ಟ ಆಯ್ತಲ್ಲ? ನಮಗೂ ಇಷ್ಟ. ಯಾವುದೇ ರೈತರು ಆರಾಮಾಗಿ ಬೇರೆಯಾಗಿ ಬೆಳಿಬೋದು. ಆರಾಮಾಗಿ ಬೇರೆಯವರು ಬೆಳಿಬೋದು. ನಾನು ಕೂಡ ಇದನ್ನೇ ಬೆಳಿತೀನಿ ಅಂತ ಅನ್ಕೊಂಡಿದ್ದೀನಿ ಮುಂದೆ. ಓಕೆ.